ಭಾರತ ತಂಡಕ್ಕೆ ಭವ್ಯ ಸ್ವಾಗತ ಸಿಗ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಶೇಷ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿರುವಂತದ್ದು. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆಗೆ ನನ್ನ ಕೊಲೀಗ್ ಸುಮಾ ಕೂಡ ಇದ್ದಾರೆ. ಸುಮಾ, ವೆಲ್ಕಮ್. ಹಾಗೇನೆ ಹಿರಿಯ ಕ್ರೀಡಾ ಪತ್ರಕರ್ತರಾಗಿರುವಂತಹ ಜೋಸೆಫ್ ಹೂವರ್ ಅವರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಜೋಸೆಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬ ವಿಶೇಷ ಅತಿಥಿ ಕ್ರಿಕೆಟ್ ಆಟಗಾರ ಅನಿರುದ್ಧ ಜೋಶಿ ಅವರಿದ್ದಾರೆ. ರಣಜಿ ಆಟಗಾರರು ಕೂಡ ಹೌದು, ನಮ್ಮ RCB ಪ್ಲೇಯರ್ ಕೂಡ ಹೌದು. ಜೋಶಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವಿಶೇಷವಾದಂತಹ ಕಾರ್ಯಕ್ರಮ. ಇಡೀ ದೇಶದಲ್ಲಿ ನಾವೆಲ್ಲರೂ ಕೂಡ ಎಷ್ಟು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ವಿಶ್ವ ವಿಜೇತ ಭಾರತವನ್ನ ಭವ್ಯವಾಗಿ ದಿವ್ಯವಾಗಿ ಮತ್ತೆ ನಮ್ಮ ತಾಯ್ನಾಡಿಗೆ ಸ್ವಾಗತಿಸ್ತಾ ಇದ್ದೀವಿ. ಈ ವಿಶೇಷವಾದಂತಹ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂತಹ ಪ್ಯಾನೆಲ್ ಜೊತೆಗೆ ನಾವು ಕೂಡ ಕೂತಿದ್ದೀವಿ. ಫಸ್ಟ್ ರಿಯಾಕ್ಷನ್ ನಮ್ಮ ಜೋಸೆಫ್ ಹೂವರ್ ಅವರಿಂದ. 17 ವರ್ಷಗಳ ನಂತರ ಸರ್, ಮತ್ತೊಂದು ಟೀಮ್, ಮತ್ತೊಂದು ಕಪ್. ನಮಗೆ ಏನಂದ್ರೆ ನಮಗೆ ಹೆಂಗಸ್ತಂದ್ರೆ ಭಾಳ ಹಸು ಆಗಿತ್ತು, ಸಿಕ್ಕಾಪಟ್ಟೆ ಕಾಯ್ತಿದ್ವಿ. ಇದು ಬಂದಿದ್ದ ಕೂಡಲೇ ನಾವೇ ಡ್ಯಾನ್ಸ್ ಆಡೋಕ್ಕೆ ಶುರು ಮಾಡ್ತೀವಿ. ಯಾಕಂದರೆ ಒಂದು ವಿಕ್ಟ್ರಿ, ಒಂದು ಟ್ರಯಂಪ್ ಆದಾಗ ಅದು ಹಿಂಗಾಗಿ ಗೆಲ್ತಾರಲ್ಲ, ಕಾನ್ಫಿಡೆಂಟ್ ಆಗಿ, ಅಗ್ರೆಸಿವ್ ಆಗಿ, ಫಿಯರ್ಲೆಸ್ ಆಗಿ ಆಡಿ ಗೆದ್ರಲ್ಲ, ಒಂದು ಟೀಮ್ ಯುನೈಟೆಡ್ ಆಗಿ ಆಡಿ ಗೆದ್ದಿದ್ದು ಭಾಳ ಖುಷಿ ಆಗುತ್ತೆ. ಅಂದರೆ ಈಗ ಎಷ್ಟು ಮಟ್ಟಿಗೆ ನನ್ನ ಕಾನ್ಫಿಡೆನ್ಸ್ ಇದೆ ಅಂದರೆ, ಮುಂಚೆಲ್ಲ ನಾನು ಭಾಳ ಕ್ರಿಟಿಕ್, ಆಸ್ ಅ ಕ್ರಿಕೆಟ್ ರೈಟರು ಕ್ರಿಟಿಕ್ ಆಗಿತ್ತು. ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಿರ್ಲಿಲ್ಲ, ಯಾವತ್ತೂ 80% ಇದು ಕೊಡ್ತಿದ್ವಿ. ಈಗ ನಾವು ಇಂಡಿಯಾಗೆ 100% ಕೊಡೋಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಯಾಕಂದರೆ ನಮ್ಮ ಹತ್ರ ಟೀಮ್ ಇದೆ, ಪ್ಲಸ್ ಲಾಜಿಸ್ಟಿಕ್ಸ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ನಮಗೆ ಸಿಕ್ಕಾಪಟ್ಟೆ ದುಡ್ಡಿದೆ, ಎಲ್ಲ ಇದೆ, ಪ್ಲೇಯರ್ಸು ಇದ್ದಾರೆ. ಇನ್ನು ಮುಂದೆ ವಿ ಆರ್ ಗೋಯಿಂಗ್ ಟು ಬಿ ಚಾಂಪಿಯನ್ಸ್ ಇಫ್ ಯು ಕಂಟಿನ್ಯೂ ಟು ಪ್ಲೇ ಲೈಕ್ ದಿಸ್. ಎಸ್ ಅನಿರುದ್ಧ ಅವರೇ, ನೀವು ಪ್ಲೇಯರ್ ಆಗಿ 17 ವರ್ಷಗಳ ನಂತರ ಭಾರತ ಟ್ರೋಫಿ ಗೆದ್ದಿರೋದು T20ಯಲ್ಲಿ, ನಿಮ್ಗೆ ಎಷ್ಟು ಖುಷಿ ಇದೆ ಅಂತ? ಖಂಡಿತ ಮೇಡಮ್, ಆ್ಯಸ್ ಅ ಪ್ಲೇಯರ್ ಆ್ಯಂಡ್ ಸಪೋರ್ಟರ್ ಆಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ, ಲೈಕ್ 2007 ಆದಮೇಲೆ ಆಲ್ಮೋಸ್ಟ್ 17 ಇಯರ್ಸ್ ಯಾವಾಗ ನಮಗೆ T20 ಇನ್ನೊಂದು ಕಪ್ ಸಿಗತ್ತೆ ಅಂತ. ಬಟ್ ಫೈನಲಿ ನಮಗೆ ವಾಪಸ್ ಅದು ತೊಗೊಂಡು ಬಂದಿದ್ದಾರೆ ಅಂತಂದರೆ ತುಂಬ ಖುಷಿ ಆಗುತ್ತೆ ಮೇಡಮ್ ನಮಗೆ. ಎಸ್ ಸರ್, ಇವತ್ತು ಅದ್ಧೂರಿ ಸ್ವಾಗತ ಸಿಕ್ತು. ಈ ಅದ್ಧೂರಿ ಸ್ವಾಗತ ನೋಡಿದರೆ ನಿಮ್ಗೆ ಏನು ನೆನಪಾಗ್ತಾ ಇದೆ ಅಂತ? ಅಲ್ಲ, ನನಗೆ ಬರ್ತಾ ಇರೋದು ಏನಂದರೆ, ಒಂದು ಕಾರ್ನಿವಲ್ಲು, ಅಲ್ಲಿ ವರ್ಲ್ಡ್ ಕಪ್ ಆದಾಗ ಅಲ್ಲಿ ಕಾರ್ನಿವಲ್ ಆಗಲಿಲ್ಲ. ಹೌದು, ಇದು ಒಂದು ಗೆದ್ಕೊಂಬಂದಿದ್ಮೇಲೆ ಇಂಡಿಯನ್ ಕಾರ್ನಿವಲ್ ಆಗ್ತಿದೆ. ಸೊ ಇದೊಂಥರ ಹೇಗೆಂದರೆ, ಎಲ್ಲ ಇಡೀ ಇಂಟರ್ನ್ಯಾಷನಲ್ ಇವರೆಲ್ಲ ನೋಡ್ತಿರ್ತಾರೆ, ಏನು ಇಂಡಿಯಾ ಒಳಗೆ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕ್ರಿಕೆಟ್ ಇಸ್ ರಿಲಿಜನ್. ಇಲ್ಲಿಗೆ ನಾವೆಲ್ಲ ಹೇಳೋದು ಅವ್ರು ಗೆದ್ದಿಲ್ಲ, ನಾವು ಗೆದ್ದಿರೋದು ಅನ್ನೋದು. ನಮ್ಮ ಪ್ಲೇಯರ್ಸು ಗೆದ್ದು ನಮ್ಗೆ ಕೊಟ್ಟಿದ್ದಾರೆ ಆ ಥರ ನೋಡ್ತೀವಿ. ಸೊ ಈ ಕಾರ್ನಿವಲ್ ಆಫ್ ಕ್ರಿಕೆಟ್ ಅಂತೀವಲ್ಲ, ಈ ವರ್ಲ್ಡ್ ಕಪ್ ಗೆದ್ಕೊಂಡ್ಬಂದಿದ್ದು, ಇವತ್ತು ಕಾರ್ನಿವಲ್ಲು ಸಾಯಂಕಾಲ ತನಕ ಆಗುತ್ತೆ. ಸೊ ಅದನ್ನು ಜಾಯಿನ್ ಮಾಡ್ಕೊಂಡು ಮಾತಾಡ್ತೀವಿ. ಸರ್, ಅನಿರುದ್ಧ ಜೋಶಿ ಅವರೇ, ನಿರೀಕ್ಷೆ ಮಾಡಿದ್ರ ಈ ಸಾರಿ ನಾವು ವಿಶ್ವ ವಿಜೇತರಾಗಿ ಹೊರಹೊಮ್ತೀವಿ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಹೇಳಿ? ಖಂಡಿತ. ಯಾವಾಗ ಟೀಮ್ ಸೆಲೆಕ್ಟ್ ಮಾಡಿದಾಗಲೇ ನಾನು ಆ್ಯಸ್ ಅ ಕ್ರಿಕೆಟರ್, ಹೌದು ಇದು ಒಂದು ಒಳ್ಳೆ ಟೀಮ್, ಇದು T20 ಅಂತಂದರೆ ತುಂಬ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಯೂತ್ಸು ಇದ್ದಾರೆ. ಆ್ಯಂಡ್ ಸೆಲೆಕ್ಷನ್ ಕಮಿಟಿಯಲ್ಲಿ ಆಗರ್ಕರ್ ಅವ್ರು ಹೇಳಿರೋ ಪ್ರಕಾರ ನಾವು ಒಳ್ಳೆ ಟೀಮ್ನೇ ಸೆಲೆಕ್ಟ್ ಮಾಡಿದ್ದೀವಿ, ಚಾಂಪಿಯನ್ಸ್ ಟೀಮ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಕೂಡ ಹೇಳಿದರು, ಎಲ್ಲರೂ ಕೇಳಿದರು 4 ಜನ ಸ್ಪಿನ್ನರ್ಸ್ ಏನಕ್ಕೆ ಅಂತ. ಸೊ ರೋಹಿತ್ ಶರ್ಮಾ ಅವರು ಹೇಳಿದರು, ಇವಾಗಿಲ್ಲ ಅಂತಂದ್ರು ಮುಂದೆ ಹೆಲ್ಪ್ ಆಗೇ ಆಗತ್ತೆ ಅಂತ ಹೇಳಿದರು. ಆ್ಯಂಡ್ ಅದೇ ಪ್ರಕಾರ ಕುಲ್ದೀಪ್ ಯಾರಿಗೆ ಅಪರ್ಚುನಿಟಿ ಸಿಕ್ಕರೂ ಕೂಡ ಅವರು ಆ ಥರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ವರ್ಲ್ಡ್ ಕಪ್ನ ಗೆದ್ದಿದ್ದಾರೆ. ಆ್ಯಂಡ್ ನಮಗನ್ಸೋ ಪ್ರಕಾರ ಇದು ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ರಾಹುಲ್ ದ್ರಾವಿಡ್ ಸರ್, ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಆಟಗಾರನಾಗಿದ್ದಾಗ ಅವ್ರಿಗೆ ಟ್ರೋಫಿ ಗೆಲ್ಲೋದಕ್ಕಾಗಿರಲಿಲ್ಲ. ಅವರು ಕುಣಿದು ಕುಪ್ಪಳಿಸಿದ್ದು ನೋಡಿದ್ರೆ, ನೀವು ಯಾವತ್ತಾರು ರಾಹುಲ್ ದ್ರಾವಿಡ್ ಅವ್ರನ್ನ ಆ ಥರ ನೋಡಿದ್ರಾ ಅಂತ? ಮೇಡಮ್, ನಿಜವಾಗ್ಲೂ ಇಲ್ಲ. ಆ್ಯಕ್ಚುಲಿ ರಾಹುಲ್ ಸರ್ಗೆ ಇದೊಂದು ಟ್ರೋಫಿ ಎಷ್ಟು ಮುಖ್ಯ ಅಂತಂದರೆ ಅವರು ಹೇಳಲಿಕ್ಕೂ ಆಗಲ್ಲ. ಯಾಕಂದರೆ 2003ಯಲ್ಲಿ ಫೈನಲ್ ಸೋತಿದ್ರು ಅವರು ಸೌತ್ ಆಫ್ರಿಕಾ ಮೇಲೆ. ಆ್ಯಂಡ್ ಅದಾದಮೇಲೆ 2007 ವೆಸ್ಟ್ ಇಂಡೀಸಲ್ಲೇ ಕ್ವಾಲಿಫೈ ಆಗಿದ್ದಿಲ್ಲ ಫಸ್ಟ್ ರೌಂಡಲ್ಲಿ. ಆ್ಯಂಡ್ ತಿರ್ಗಾ ವಾಪಸ್ಸು ಆ್ಯಸ್ ಅ ಕೋಚ್ ಆಗಿ ಬಂದು ಅದೇ ನೆಲದಲ್ಲಿ ಟ್ರೋಫಿ ಗೆದ್ದಿದ್ದಾರೆ ಅಂತಂದರೆ ರಿಯಲಿ ಹ್ಯಾಟ್ಸ್ ಆಫ್ ಮೇಡಮ್. ಆ್ಯಂಡ್ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಅವರು ಟ್ರೋಫಿ ಎತ್ತುವಾಗ ಎಕ್ಸೈಟ್ಮೆಂಟ್ ಎಷ್ಟಿತ್ತಂದರೆ ಅವ್ರ ಮುಖದಲ್ಲಿ ಗೊತ್ತಾಗಿತ್ತು. ಈ ವಿನ್ ತುಂಬ ಇಂಪಾರ್ಟೆಂಟ್ ಇತ್ತು ಮೇಡಮ್. ಅವರು ಆ್ಯಸ್ ಅ ಕೋಚ್ ಆಯಿತು, ಆ್ಯಸ್ ಅ ಪ್ಲೇಯರ್ ಅವರ ಕರಿಯರಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿತ್ತು ಮೇಡಮ್. ಶ್ರೀಪಾದ್ ಅವರೇ, 2007 ವಿಶ್ವಕಪ್, ಏಕದಿನ ವಿಶ್ವಕಪ್, ರಾಹುಲ್ ದ್ರಾವಿಡ್ ಅವರೇ ಕ್ಯಾಪ್ಟನ್ ಆಗಿದ್ರು. ಹೀನಾಯ ಸೋಲು, ತಕ್ಷಣ ಕ್ಯಾಪ್ಟನ್ಸಿಯಿಂದ ಕೂಡ ಕೆಳಗಿಳಿದ್ರು. ಸೋತ ನೆಲದಲ್ಲೇ ಭಾರತ ಅಂದರೆ ದ್ರಾವಿಡ್ ಅವರು ವಿಜಯದ ಪತಾಕೆ ಹಾರಿಸಿದ್ರು.
ನಿಜಕ್ಕೂ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು, ಅಲ್ಲೇ ಸಾಧಿಸಬೇಕು ಅನ್ನುವಂತಹ ಮಾತಿದೆ. ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿ ಎಷ್ಟರ ಮಟ್ಟಿಗೆ ಮಿಂಚಿದ್ರು, ಅವತ್ತು ಆ ಕಪ್ಪನ್ನು ಲಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರ ಶ್ರಮ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇತ್ತು. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ರು ರಾಹುಲ್ ದ್ರಾವಿಡ್ ಅವರ ಆ ರೀತಿಯ ಒಂದು ವಿಜಯೋತ್ಸವನ ನೋಡಿ. ಹೌದು ಸರ್, ಆ್ಯಕ್ಚುಲಿ ಅದೇ ಹೇಳಿರೋ ಪ್ರಕಾರ ಇವಾಗ ನೋಡಿ ತುಂಬ ಟೀಕೆಗಳು ಬಂತು. ಅವ್ರು ಆ್ಯಸ್ ಎ ಕ್ಯಾಪ್ಟನ್ ಆಗಿದ್ದಾಗ ನಾವು ವೆಸ್ಟ್ ಇಂಡೀಸ್ ಟೀಮಲ್ಲಿ ನಾವು ಫಸ್ಟ್ ರೌಂಡ್ ಕ್ವಾಲಿಫೈ ಆಗಿದ್ದಿಲ್ಲ. ಬಟ್ ತಿರ್ಗಾ ಅವರು ಆ್ಯಸ್ ಎ ಕೋಚ್ ಆಗಿ ಬಂದು ಮೋಸ್ಟ್ಲಿ ಅವರು ಹೇಳಿರ್ತಾರೆ, ರೋಹಿತ್ ಶರ್ಮಾ ಅವರು ಹೇಳಿದರು ಯಾವಾಗ 50 ಓವರ್ಸ್ ಮ್ಯಾಚ್ ನಾವು ಫೈನಲ್ ಸೋತಿದಾಗ ಅವರು ಬೇಡ ಸಾಕು ಅಂತ ಅಂದಿದಾಗ ರೋಹಿತ್ ಶರ್ಮಾ ಅವರೇ ಬಂದುಬಿಟ್ಟು ಕಾಲ್ ಮಾಡಿ ಇಲ್ಲ ನೀವು ಅಟ್ಲೀಸ್ಟ್ ಇನ್ನೊಂದು ಸೀಸನ್, ಇನ್ನೊಂದು ವರ್ಲ್ಡ್ ಕಪ್ ಬರ್ತಾಯಿದೆ T20, ಸೊ ಅದಕ್ಕೆ ಆ್ಯಸ್ ಎ ಕೋಚ್ ಆಗಿ ನೀವು ಇರಿ ಅಂತ ಹೇಳಿದಾದ್ಮೇಲೆ ಸೊ ಖಂಡಿತ ಅವ್ರ ಎಫರ್ಟ್ ಆಯಿತು ತುಂಬ. ಈ ಆ್ಯಸ್ ಎ ಟೀಮ್ ಅಲ್ಲಿ ಹೆಡ್ ಕೋಚ್ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ್ಯಸ್ ಎ ಪ್ಲೇಯರ್ ಅವ್ರನ್ನ ಯಾವ ಥರ ಬ್ಯಾಕ್ ಮಾಡೋದು ಆ್ಯಂಡ್ ಅವರಿಗೆ ಸಪೋರ್ಟ್ ಕೊಡೋದು, ಆಮೇಲೆ ಅವರಿಗೆ ಬ್ಯಾಕಪ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಆ್ಯಸ್ ಎ ಪ್ಲೇಯರ್ ಆಗಿ ಎಲ್ಲರೂ ಅವರಿಗೆ ಬ್ಯಾಕ್ ಮಾಡಿದ್ದಾರೆ ಆ್ಯಂಡ್ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಇಲ್ಲಿ ಗೆದ್ದಿದ್ದಾರೆ. ನೋಡಿ, ನಾವು ಈ ಫ್ರಮ್ ಡೇ ಫಸ್ಟ್ ವೆರಿ ಕೀನ್ ಆಗಿ ಮ್ಯಾಚಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಈ T20 ಅಂತಂದ್ರೆ ವೆರಿ ಫಾಸ್ಟ್ ಆ್ಯಂಡ್ ಅಗ್ರೆಸಿವ್. ಸೊ ಮುಖ್ಯವಾಗಿ ಬೌಲಿಂಗ್ ಪಿಚ್ ಇರುವಂಥದ್ದು ವೆಸ್ಟ್ ಇಂಡೀಸ್ ಆ್ಯಂಡ್ ಅಮೆರಿಕಾ. ಸೊ ಈ ಬೌಲಿಂಗ್ ಪಿಚ್ಗೆ ನಮ್ಮ ಟೀಮ್ ಇಂಡಿಯಾ ಅತ್ಯಂತ ವೇಗವಾಗಿ ಹೊಂದ್ಕೊಂಡಿದ್ದು ಗೆಲುವಿಗೆ ಈಸಿ ಆಯಿತು ಅಂತ ಅನ್ಸುತ್ತಾ? ಯಾಕಂದರೆ ಸ್ಟಾರ್ಟಿಂಗ್ ಮ್ಯಾಚ್ ಎಲ್ಲ ಗೆದ್ಕೊಂಡೇ ಬಂದರು. ಖಂಡಿತ ನೀವು ಫಸ್ಟ್ ರೌಂಡಲ್ಲಿ ನೋಡಿರೋ ಪ್ರಕಾರ ಅಲ್ಲಿ ಸ್ಪಿನ್ನರ್ಸ್ ಟೀಮ್ ನೋಡಿರೋ ಪ್ರಕಾರ ಜಾಸ್ತಿ ಸ್ಪಿನ್ನರ್ಸ್ ಆಡ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಕಂಡೀಷನ್ಸ್, USA ಕಂಡೀಷನ್ಸ್ ಯಾವ ಥರ ಇತ್ತಂದರೆ ವಿಂಡ್ ಕೂಡ ಇರ್ತಿತ್ತು ಆ್ಯಂಡ್ ಫಾಸ್ಟ್ ಬೌಲರ್ ನೀವು ನೋಡಿರ್ಬೋದು 110 ಕೂಡ ನಾವು ಸ್ಕೋರ್ ಮಾಡಿದ್ರು ಫಾಸ್ಟ್ ಬೌಲರ್ಸ್ ಈಸಿಯಾಗಿ ಡಿಫೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ರೋಹಿತ್ ಶರ್ಮಾ ಅವ್ರಿಗೆ ಗೊತ್ತಿತ್ತು ವೆಸ್ಟ್ ಇಂಡೀಸಲ್ಲಿ ನೀವು ಹೆಂಗೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಹೆಂಗೆ ನಾವು ಆ್ಯಸ್ ಫೈನಲ್ಸ್ವರೆಗೂ ಬರ್ತೀವಿ ಅಂತ ಅಂದಾಗ ವಿಕೆಟ್ ಸ್ವಲ್ಪ ಸ್ಲೋ ಡೌನ್ ಆಗಿರುತ್ತೆ. ಸೊ ಅವಾಗ ಸ್ಪಿನ್ನರ್ಸ್ನ ಅಲ್ಲಿ ಕುಲ್ದೀಪ್ ಯಾದವ್, ಇವಾಗ ನೀವು USA ನೋಡಿದಾಗ ಒಬ್ಬರೇ ಅಕ್ಷರ್ ಪಟೇಲ್, ಜಡೇಜಾ ಆಡಿದ್ರು ಆ್ಯಂಡ್ ಇಲ್ಲಿ ವೆಸ್ಟ್ ಇಂಡೀಸಲ್ಲಿ ಬಂದಾಗ ಕುಲ್ದೀಪ್ ಯಾದವ್ ಕೂಡ ಜಾಯ್ನ್ ಆದರು. ಅವಾಗ ಗೊತ್ತಿತ್ತು ರೋಹಿತ್ ಶರ್ಮಾ ಅವ್ರಿಗೆ ಸ್ಲೋ ವಿಕೆಟಲ್ಲಿ ಸ್ಪಿನ್ನರ್ಸ್ ಹೆಲ್ಪ್ ಆಗ್ತಾರೆ ಅಂತ. ಆ್ಯಂಡ್ ಅದೇ ರೀತಿ ಕುಲ್ದೀಪ್ ಯಾದವ್ ಅವರು ಕೂಡ ಸಿಕ್ಕಿರೋ ಚಾನ್ಸ್ನ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡ್ರು ಅಲ್ಲಿ. ಮುಖ್ಯವಾಗಿ ಬ್ಯಾಟರ್ಸ್ಗಳ ಬಗ್ಗೆಯೂ ಕೂಡ ನಾವು ಗಮನಿಸೋದಾದ್ರೆ ವಿರಾಟ್ ಕೊಹ್ಲಿ ಅವ್ರನ್ನ ಹೊರತುಪಡಿಸಿದ್ರೆ ಉಳಿದವರು ಎಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಅವರ ಪರ್ಫಾರ್ಮೆನ್ಸನ್ನು ತೋರಿಸಿದ್ರು. ವಿರಾಟ್ ಕೊಹ್ಲಿ ಅವರು ಕೂಡ ಒಂದಲ್ಲಿ ಅಂತ ಯಾವ ರೀತಿ ಮಿಂಚಿದ್ರು. ಸೊ ಅಗ್ರ ಬ್ಯಾಟರ್ಸ್ಗಳ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ಏನು ಹೇಳಕ್ ಬಯಸ್ತೀರಿ? ಎಲ್ಲರೂ ಅಂದರೆ ಲೈಕ್ ವಿರಾಟ್ ಕೊಹ್ಲಿ ಹೌದು ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಸೀಸನ್ ತುಂಬ ಚೆನ್ನಾಗಿ ರನ್ಸ್ ಬರಲಿಲ್ಲ ಆ್ಯಂಡ್ ತುಂಬ ಎಲ್ಲರೂ ಹೇಳಿದರು ಯಾಕೆ ಅವರು ಓಪನಿಂಗ್ ಹೋಗ್ತಾ ಇದ್ದಾರೆ, ಜೈಸ್ವಾಲ್ ಅವರು ಇದ್ದಾರೆ, ನಂಬರ್ 3 ಕಳಿಸ್ಬೋದು ಅಂತ. ಬಟ್ ರೋಹಿತ್ ಶರ್ಮಾ ಅವ್ರನ್ನ ಬಿಡಲಿಲ್ಲ, ಬ್ಯಾಕ್ ಮಾಡಿದರು. ಅವ್ರು ಹೇಳಿದರು ಲಾಸ್ಟ್ ಸೆಮಿಫೈನಲ್ ಮ್ಯಾಚ್ ಆಗಿದಾಗ ಕೇಳಿದರು ಯಾಕೆ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್, ಅವ್ರು ಹೇಳಿದ್ರು ಇಲ್ಲ ಇಷ್ಟು ಮ್ಯಾಚ್ ಅಲ್ಲ ಫೈನಲ್ಗೆ ಅವ್ರು ಉಳಿಸ್ಕೊಂಡಿರ್ತಾರೆ ಅಂತ. ಸೊ ಅದೇ ಪ್ರಕಾರನೇ ಫೈನಲ್ಸಿಗೆ ಅವ್ರು ಬಂದ್ಬಿಟ್ಟು ನೋಡಿ ಬೇಗ ಹೋಯ್ತು ವಿಕೆಟ್ ರೋಹಿತ್ ಶರ್ಮಾ ಆಮೇಲೆ ರಿಷಬ್ ಪಂತ್ ಒಂದು ಪವರ್ ಪ್ಲೇಯಲ್ಲಿ. ಆ್ಯಂಡ್ ಅವ್ರು ಆ ಇನ್ನಿಂಗ್ಸ್ನ ಕ್ಯಾರಿ ಅವ್ರು ಯಾವ ಥರ ಮಾಡಿದ್ರು ಅಂತಂದರೆ ಅವ್ರು ಇದ್ದಿದ್ದಕ್ಕೆ ಅಟ್ಲೀಸ್ಟ್ ಬೇರೆ ಪ್ಲೇಯರಿಗೂ ಸ್ವಲ್ಪ ಈಸಿ ಆಯ್ತು. ಹೌದಪ್ಪ ಇವಾಗ ವಿರಾಟ್ ಕೊಹ್ಲಿ ಇದ್ದಾರೆ, ಸೊ ನಾವು ನಮ್ಮ ಫ್ರೀ ಆಗಿ ಆಡ್ಬೋದು ಅಂತ ಹೇಳಿದ್ದಕ್ಕೆ ಅದೇ ಥರ ಅವರು ಕೊನೆವರೆಗೂ ನಿಂತ್ಕೊಂಡ್ಬಿಟ್ಟು ಆ 70 ರನ್ಸ್ ಎಷ್ಟು ಕ್ರೂಷಿಯಲ್ ಆಯ್ತು ಅಂತಂದರೆ ತುಂಬ ಕ್ರೂಷಿಯಲ್ ಆ ವಿಕೆಟಲ್ಲಿ. 17ನೇ ಓವರ್ ತನಕ ನೀವು ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ರ? ಎಷ್ಟು ಕ್ರೂಷಿಯಲ್ ಆಗಿತ್ತು ಅಂತ ಅಂದರೆ ಎಲ್ಲರೂ ಟೀಮ್ ಇಂಡಿಯಾ ಸೋತೇ ಬಿಡ್ತು ಅಂತ ಅಂದ್ಕೊಂಡಿದ್ರು. ಮೇಡಮ್ ಆ್ಯಕ್ಚುಲಿ ನಾನು ಕೂಡ TV ಆಫ್ ಮಾಡಿಬಿಟ್ಟಿದ್ದೆ. ಅಯ್ಯೋ ಹೋಯ್ತಲ್ಲಪ್ಪ ಇವಾಗ ಏನು ಕಪ್ ಹೋಯ್ತು 17 ಓವರ್ಸ್. ಬಟ್ ದ ವೇ ಆ್ಯಸ್ ಎ ಕ್ರಿಕೆಟರ್ ನಾನು ಬೇರೆದವರಿಗೆ ಬೇರೆ ಪ್ಲೇಯರ್ಸಿಗೆ ಹೇಳೋ ಪ್ರಕಾರ ಯಾವುದೇ ಸಿಚುವೇಶನ್ ಆದರೂ ಬಿಟ್ಟು ಕೊಡಬೇಡಿ, ಲೆಟ್ಸ್ ಫೈಟ್ ಮಾಡಿ. ಆ್ಯಂಡ್ ಅದೇ ಪ್ರಕಾರ ಇಂಡಿಯನ್ ಟೀಮ್ ನೋಡಿ 30 ಬಾಲ್ 30 ರನ್ನಿಂದ ನೀವು ಕೊನೆ ಓವರ್ 6 ಬಾಲ್ 16 ರನ್ವರೆಗೂ ಅಷ್ಟು ಫೈಟ್ ಔಟ್ ಮಾಡಿದ್ದಾರೆ ಅಂತಂದರೆ ಗ್ರೇಟ್ ಮೇಡಮ್ ಇಂಡಿಯನ್ ಟೀಮ್. ಟೀಮ್ ಇಂಡಿಯಾ ಗೆಲುವಿನ ಟರ್ನಿಂಗ್ ಪಾಯಿಂಟ್ ಯಾವುದು ಸರ್? ಸೂರ್ಯನ್ ಕ್ಯಾಚಾ ಅಥವಾ ಕ್ಲಾಸನ್ ವಿಕೆಟಾ? ಮ್ಯಾಮ್ ಆ್ಯಕ್ಚುಲಿ ಕ್ಲಾಸನ್ ವಿಕೆಟ್, ಯಾಕಂದರೆ ಕ್ಲಾಸನ್ ಆಡ್ತಾ ಇರೋ ಅವಾಗ ಆ ಸಿಚುವೇಶನಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡಬೇಕಾಗಿತ್ತು. ಬಿಕಾಸ್ ಏನಂದರೆ ಅವರು ಆ ಟೈಮಲ್ಲಿ ತುಂಬ ಆದಷ್ಟು ಬೇಗ ಮುಗಿಸ್ಬಿಡೋಣ ಅಂತ. ಬಟ್ ಅಲ್ಲಿ ರಿಷಬ್ ಪಂತ್ ಅವರು ಹೇಳಿದರು, ಟ್ಯಾಕ್ಟಿಕ್ಸ್ ಮಾಡಿದರು, ಲೈಕ್ ನೀ ಪೇನ್ ಆಗಿದೆ ಅಂತ. ಸೊ ಅಲ್ಲಿ ಎಷ್ಟು ನಾವು ಸ್ಲೋ ಡೌನ್ ಮಾಡ್ತೀವಲ್ಲ ಅವಾಗ ಪ್ಲೇಯರ್ಸ್ ಆ್ಯಸ್ ಎ ಬ್ಯಾಟ್ಸ್ಮನ್ ಆಗಿ ಅವ್ರ ಮೇಲೇನು ಕಾನ್ಸಂಟ್ರೇಟ್, ಅವ್ರು ಸ್ಲೋ ಡೌನ್ ಮಾಡಿದ್ದಾರೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವಾಗ ಅವ್ರ ತಲೆಯಲ್ಲಿ ಒಂದು ಸ್ವಲ್ಪ ಏನೋ ಬೇರೆ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆ ಟರ್ನಿಂಗ್ ಪಾಯಿಂಟ್ ಏನಂತಂದರೆ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಮಾಡಿದ್ರು. ಇಲ್ಲಾಂದರೆ ಏನಂತಂದರೆ ಅವ್ರಿಗೆ ಗೊತ್ತಿತ್ತು ಅಕ್ಷರ್ ಪಟೇಲ್ ಓವರಲ್ಲಿ ತುಂಬ ಜಾಸ್ತಿ ರನ್ಸ್ ಬರ್ತಾಯಿತ್ತು. ಅವಾಗ ಇದೇ ಥರ ನಾವು ಕಂಟಿನ್ಯೂ ಮಾಡಿದರೆ ಅವ್ರು ಬೇಗ ಮುಗಿಸ್ಬಿಡ್ತಾರೆ ಅಂತ. ಸೊ ಅಲ್ಲಿ ಸ್ಲೋ ಡೌನ್ ಮಾಡಿದ ತಕ್ಷಣ ಸ್ವಲ್ಪ ಗೇಮ್ ಏನಾಯಿತು ಓಕೆ ಸ್ವಲ್ಪ ಆಯಿತು. ಬಟ್
ಕ್ಯಾಚ್ ಕೂಡ, ಯಾಕಂದ್ರೆ ಡೇವಿಡ್ ಮಿಲ್ಲರ್ ಎಂತ ಅಗ್ರೆಸಿವ್ ಪ್ಲೇಯರ್ ಗೊತ್ತು. ಅದು 1 ಬಾಲ್ 6 ಹೊಡೆದ್ಬಿಟ್ಟಿದ್ರೆ ನೆಕ್ಸ್ಟ್ 2-3 ಬಾಲಲ್ಲಿ ಅವ್ರು ಆಲ್ಮೋಸ್ಟ್ ಒಳ್ಳೆ ಫಿನಿಷರ್ IPL ಅಲ್ಲಿ ಆಯಿತು, ಅವರು ಆ್ಯಸ್ ಅ ಸೌತ್ ಆಫ್ರಿಕಾ ಪ್ಲೇಯರ್ ಆಯಿತು. ಸೊ ಬೇಗ ಮುಗಿಸ್ತಿದ್ರು. ಬಟ್ ಪ್ರೆಷರ್ ಸಿಚುವೇಶನ್ ಅಲ್ಲಿ ಸೂರ್ಯಕುಮಾರ್ ಕ್ಯಾಚ್ ಹಿಡಿದಿದ್ರ ಅಂದ್ರೆ ತುಂಬಾ ಗ್ರೇಟ್. ಎಕ್ಸ್ಟ್ರಾರ್ಡಿನರಿ ಕ್ಯಾಚು. ಆ ಕ್ಯಾಚ್ ಬಗ್ಗೆ ಇವಾಗ ತುಂಬಾನೇ ಟ್ರೋಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಚರ್ಚೆ ಆಗ್ತದೆ. ಬೌಂಡ್ರಿ ಲೈನ್ ಟೀಮ್ ಇಂಡಿಯಾಕ್ಕೋಸ್ಕರ ಹಿಂದೆ ಹಾಕಿದ್ರು, ಲೈನಿಗೆ ಟಚ್ ಆಗಿತ್ತು, ಅದು ಇದು ಅಂತ. ಅದಂತೂ ಪಾಕಿಸ್ತಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಟೀಮ್ ಇಂಡಿಯಾ ಮೋಸ ಮಾಡಿ ಗೆದ್ಬಿಡ್ತು ಅಂತ ಹೇಳಿ. ಮೇಡಮ್ ಅದೇನೋ ಒಂದು ಇದು ಹೇಳ್ದ ಕುಣಿಯಕ್ ಕುಣಿಯಕ್ ಬರಲಿಲ್ಲ ಡೊಂಕು ಅಂತ ಹೇಳ್ತಾರಲ್ಲ, ಸೊ ಅದೇ ಪ್ರಕಾರ ಹೇಳೋರು ಹೇಳ್ತಾರೆ ಅದೆಲ್ಲ ಅಷ್ಟೆಲ್ಲ ನಿಮಗೆ ಟೆಕ್ನಾಲಜಿ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ಆಗತ್ತೆ ಮೇಡಮ್ ಲೈಕ್ ಮಿಸ್ಟೇಕ್ಸ್. ಬಟ್ ನಮ್ಗನ್ಸೋ ಪ್ರಕಾರ, ನಾವು ನೋಡಿರೋ ಪ್ರಕಾರ ಅಲ್ಲಿ ಏನು ಟಚ್ ಆಗಿದ್ದಿಲ್ಲ. ಯಾಕಂದ್ರೆ ಸುಮಾರು ಫೈನಲ್ಸ್ ಅಂತಂದ್ರೆ ನೀವು 3rd ಅಂಪೈರ್ 4th ಅಂಪೈರ್ ಎಲ್ಲರೂ ಇರ್ತಾರೆ, ಆ್ಯಂಡ್ ಕ್ಯಾಮ್ರಾ ಕೂಡ ಎಲ್ಲ ಇರುತ್ತೆ. ಅವ್ರಿಗೆ ಅಭ್ಯಾಸ ಬಲ ಅಲ್ಲ, ಮಾಡಿ ಇಲ್ಲ ಅದು ನನ್ಗನ್ಸೋ ಪ್ರಕಾರ ಟಚ್ ಆಗಿಲ್ಲ, ಬಟ್ ಒಳ್ಳೆ ಕ್ಯಾಚ್. ಬೌಂಡ್ರಿ ಲೈನ್ ಕೂಡ ಅದು ಲಾಸ್ಟ್ ಮ್ಯಾಚಿಗೆ ಹಾಕಿದ್ದು, ಅದು ಮತ್ತೊಂದು ಲೈನ್ ಇದೆ, ಅದು ರಿಯಲ್ ಬೌಂಡ್ರಿ ಲೈನ್ ಅಂತ ಹೇಳಿ ಕ್ಲಾರಿಟಿ ಕೂಡ ಕೊಟ್ರು ಎಲ್ಲರೂ. ಇಲ್ಲ ಮೇಡಮ್, ಅದು ಆ ಥರ ಏನಿಲ್ಲ, ಬಟ್ ಆ ಸಿಚುವೇಶನ್ ಅಲ್ಲಿ ಕ್ಯಾಚ್ ಹಿಡಿದಿದ್ದು ತುಂಬಾ ಕಷ್ಟ ಮೇಡಮ್. ಬಿಕಾಸ್ ಏನಂತಂದ್ರೆ ನಿಮ್ಗೆ ಆಲ್ ಓವರ್ ಪ್ರೆಷರ್ ಇರುತ್ತೆ, ತುಂಬಾ ಫುಲ್ ಕ್ರೌಡೆಡ್ ಇರುತ್ತೆ, ನೀವು ಎಲ್ಲರೂ 6 ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಆ ಕ್ಯಾಚ್ ಹಿಡಿದಿದ್ರೆ ತುಂಬಾ ಇನ್ನೊಂದು ಓವರ್ ಆಲ್ ಟೂರ್ನಮೆಂಟ್ ಅನ್ನ ನಾವು ನೋಡಿದಾಗ ಟೀಮ್ ಇಂಡಿಯಾ 3 ಸ್ಪಿನ್ಗಳಿಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತು. ಆ ಸ್ಪಿನ್ನರ್ಗಳಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದು ಓವರ್ ಆಲ್ ಟೂರ್ನಮೆಂಟ್ ಅಲ್ಲಿ ಅನುಕೂಲ ಆಯಿತು ಅಂತ ತಾವು ಭಾವಿಸ್ತೀರಾ? ಯಾಕಂತಂದ್ರೆ ನಾವು ಮಿಡ್ಲ್ ಓವರ್ಗಳನ್ನ ಗಮನಿಸಿದಾಗ ಮಿಡ್ಲ್